ಭಿಕ್ಷಕರೇ, ಇವತ್ತು ಅತ್ಯಂತ ಒಂದು ಮಹತ್ವದ ದಿನ, ಅಮೂಲ್ಯವಾದಂತಹ ದಿನ. ಅದು ವಿಶೇಷವಾಗಿ ಅಂದಿನ ಹೈದರಾಬಾದ್ ಕರ್ನಾಟಕ, ಇಂದಿನ ಕಲ್ಯಾಣ ಕರ್ನಾಟಕದ ಜನತೆಗೆ ಮಹತ್ವದ ದಿನ ಅಂತಲೇ ಭಾವಿಸಬೇಕು. ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ, ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವ ಕಾರ್ಯಕ್ರಮ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದಲ್ಲಿ ಇವತ್ತು ವೀರಶೈವ ಮಹಾಸಭಾದ ವತಿಯಿಂದ ಮಲ್ಲನಿಕೇರಿ ಮಠದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ತಾಲೂಕು ಆಡಳಿತದಿಂದ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಜಯಂತ್ಯೋತ್ಸವದ ಆಚರಣೆಗಳು ಕೇವಲ ಕಾಯಿ ಹೊಡೆದು, ಕರ್ಪೂರ ಬೆಳಗಿ, ಊದುಬತ್ತಿ ಬೆಳಗಿ, ತಿಳಿದಷ್ಟು ಇತಿಹಾಸವನ್ನು ಮಾತನಾಡಿ ಮತ್ತು ಫೋಟೋವನ್ನು ಮಹಾತ್ಮರ ಶರಣರ ಫೋಟೋಗಳನ್ನು ಗೋಡಿಗೇರಿಸಿ ಮನೆಗೆ ತೆರಳುವಂತಹದ್ದು ಒಂದು ಆಚರಣೆ ಎನ್ನುವಂತಹ ಭಾವನೆ ಇವತ್ತು ನಮ್ಮೆಲ್ಲರಲ್ಲಿಯೂ ಕೂಡ ಮೂಡಿದೆ. ಸಮಾಜ ಎತ್ತ ಸಾಗ್ತಾ ಇದೆ ಎನ್ನುವಂತಹ ಒಂದು ಚಿಂತನೆಯನ್ನು ನಾವು ಮಾಡಿದಾಗ ಬುದ್ಧ, ಬಸವ, ಅಂಬೇಡ್ಕರ್ರವರ ಚಿಂತನೆಯ, ಗಾಂಧೀಜಿಯವರ ಕನಸಿನ ಭಾರತವ ಇದು ಎನ್ನುವಂತಹ ಅಚ್ಚರಿ ಕೂಡ ಮೂಡದೇ ಇರೋದು. ಜಯಂತಿ ಆಚರಣೆ ಗೆಲ್ಲವೂ ಕೂಡ 1 ಗಂಟೆ, ಅರ್ಧ ಗಂಟೆಯಲ್ಲಿ ಮುಗಿದು ಹೋಗುವಂತಹ ಕಾರ್ಯಕ್ರಮಗಳಾಗಿ ರೂಪುಗೊಂಡಿವೆಯೇ ಹೊರತು ಅವರ ಚಿಂತನೆಗಳೇನಾಗಿದ್ದವು, ಅವರ ಆಶಯಗಳೇನಾಗಿದ್ದವು, ಅವರ ಗುರಿ ಏನಾಗಿತ್ತು ಎನ್ನುವಂತಹದ್ದು ಕಾರ್ಯಗತವಾಗ್ತಾ ಇಲ್ಲ. ಪರಿಪೂರ್ಣವಾದಂತಹ ಶರಣರ ಸಂತರ ಆಶಯಗಳು ಈಡೇರ್ತಾ ಇಲ್ಲ. ಬಸವಾದಿ ಶರಣರು ನಡೆದಾಡಿದ ನೆಲ, ದೊಡ್ಡ ದೊಡ್ಡ ಮಹಾತ್ಮರು ತಪಬಗೈದ ನೆಲ, ಪುಣ್ಯಭೂಮಿ ಭಾರತ. ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ವೀರ ಶೂರ ಎಲ್ಲ ವರ್ಗವೂ ಕೂಡ ಬಯಸಿದ್ದು ಭವ್ಯ ಭಾರತದ ಕನಸನ್ನು. ಭಾರತ ದೇಶದ ಪ್ರತಿಯೊಬ್ಬ ಕಡೆಯ ವ್ಯಕ್ತಿಗೂ ಕೂಡ ತಲೆಗೊಂದು ಸೂರು ಸಿಗಬೇಕು, ಹೊಟ್ಟೆ ತುಂಬ ಅನ್ನ ಸಿಗಬೇಕು, ಮೈ ತುಂಬ ಬಟ್ಟೆ ಸಿಗಬೇಕು, ದುಡಿಯುವ ಕೈಗಳಿಗೆ ಕೆಲಸ ಸಿಗಬೇಕು, ರೈತ ಬೆಳೆದ ಬೆಳೆಗೆ ಬೆಲೆ ಸಿಗಬೇಕು, ಉತ್ತಮವಾದಂತಹ ಮಾರುಕಟ್ಟೆಗಳು ಸಿಗಬೇಕು, ರಸ್ತೆ ಸಂಪರ್ಕಗಳು ಬೆಳೀಬೇಕು, ರೈಲ್ವೆ ಸಂಪರ್ಕಗಳು ಬೆಳೀಬೇಕು, ನದಿಗೆ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಬೇಕು, ನೀರಾವರಿ ಹೆಚ್ಚಬೇಕು, ರೈತಾಪಿ ವರ್ಗ ನೆಮ್ಮದಿಯಾಗಿರಬೇಕು, ಸರ್ವರು ಕೂಡ ಸುಖಿಯಾಗಿರಬೇಕು ಎನ್ನುವಂತಹದ್ದು ಈ ಶರಣಾದಿ ಬಸವಾದಿ ಶರಣರ ಸಂತರ ಕನಸಾಗಿತ್ತು. ವ್ಯಕ್ತಿ ಪೂಜೆಯನ್ನು, ವ್ಯಕ್ತಿ ವೈಭವವನ್ನು ವಿರೋಧಿಸಿದಂತಹ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮೂರ್ತಿಗಳು ಇವತ್ತು ಎಲ್ಲ ಬೀದಿಗಳಲ್ಲಿಯೂ ಕೂಡ ಆಳೆತ್ತರಕ್ಕೆ ತಲೆ ಎತ್ತಿ ನಿಂತವು. ಯಾವ ಬುದ್ಧ, ಬಸವ, ಅಂಬೇಡ್ಕರ್ ಅವರು ವ್ಯಕ್ತಿ ಪೂಜೆಯಾಗಬಾರದು, ವ್ಯಕ್ತಿಗಳ ಮೂರ್ತಿ ಪೂಜೆಯಾಗಬಾರದು, ವ್ಯಕ್ತಿಗಳ ಪುತ್ಥಳಿಗಳ ಪೂಜೆಯಾಗಬಾರದು ಎನ್ನುವಂತಹ ಒಂದು ಚಿಂತನೆಯೊಂದಿಗೆ ಹೋರಾಟಗಳನ್ನು ಮಾಡಿದರು. ಆದರೆ ಸಮಾಜ ಅವರ ಚಿಂತನೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆಯಾ ಈ ಸಮಾಜ ನಡೀತಿರುವಂತಹ ಮಾರ್ಗದಿಂದ? ಪ್ರತಿಯೊಬ್ಬ ಕಡೆಯ ವ್ಯಕ್ತಿಗೂ ಕೂಡ ಸೂರು ಸಿಗಬೇಕು, ನೀರು ಸಿಗಬೇಕು, ಬಟ್ಟೆ ಸಿಗಬೇಕು ಎನ್ನುವಂತಹ ಚಿಂತನೆ ಗಾಂಧೀಜಿಯವರದಾಗಿತ್ತು. ಈ ದೇಶದ ಕಡೆಯ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಹೊಟ್ಟೆ ತುಂಬ ಅನ್ನ ಸಿಗುವವರೆಗೂ ನಾನು ಅರೆಬಟ್ಟೆ ಉಣ್ತೀನಿ,
ಮೈ ತುಂಬ ಬಟ್ಟೆ ಸಿಗುವವರೆಗೂ ಕೂಡ ನಾನು ಅರೆಮೈಲೆ ಅರೆಬಟ್ಟೆಯನ್ನು ಹಾಕಿಕೊಂಡಿರ್ತೀನಿ ಎನ್ನುವಂತಹ ಗಾಂಧೀಜಿಯವರು ಏನು ಒಂದು ಶಪಥವನ್ನು ಮಾಡಿದರು, ನುಡಿದಂತೆ ನಡೆದರು. ಆದರೆ ಇವತ್ತೇನಾಗ್ತಾ ಇದೆ, ಅವರಿಗೆ ಅವರ ತತ್ವ ಸಿದ್ಧಾಂತ ಅವರ ಚಿಂತನೆಗಳಿಗೆ ವಿರುದ್ಧವಾದಂತಹ ಕಾರ್ಯಗಳು ನಡೀತಾ ಇದ್ದಾಗ ಕೂಡ ಅವೆಲ್ಲವನ್ನು ಮರೆಮಾಚಿ ಯಾವುದು ನಡೀತಾ ಇಲ್ಲ. ಸಮಾಜದಲ್ಲಿ ಏನೂ ಆಗೇ ಇಲ್ಲ. ಇನ್ನೂ ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ಸ್ಮರಣೆ ನಮಗೆ ಬೇಕು, ಅವರನ್ನು ನಾವು ನೆನಪಿಸಿಕೊಳ್ಬೇಕು ಎನ್ನುವಂತಹ ಒಂದು ಹುಚ್ಚಿದೆ. ಒಂದು ಏನು ಅವರ ಆಚರಣೆ, ಜಯಂತಿ ಆಚರಣೆಯನ್ನು ಮಾಡುವುದರ ಮೂಲಕ ನಾವು ಅವರಿಗೆ ಭಕ್ತಿಯನ್ನು ಸಮರ್ಪಿಸಬೇಕು, ಅವರ ಚಿಂತನೆಗಳನ್ನು ಹೆಚ್ಚಿಸಬೇಕು ಎನ್ನುವಂತಹ ಭಾವನೆಗಳ ಮೂಲಕ ಇವತ್ತೇನು ಸರ್ಕಾರ ಮತ್ತು ಸಮಾಜ ಹೊರಟಿದೆ, ಅದು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಕಾರ್ಯಗತವಾಗ್ತಾ ಇದೆ ಎನ್ನುವಂತಹದ್ದು ಒಂದು ಪ್ರಶ್ನೆ. ಜಾತಿಯ ಭೂತವನ್ನು ಹೊಡೆದೋಡಿಸುವಂತಹ ಒಂದು ಪಣವನ್ನು ತೊಟ್ಟಂತಹ, ಎಲ್ಲರೂ ಒಂದೇ ಎನ್ನುವಂತಹ ಒಂದು ಸಂದೇಶವನ್ನು ಸಾರಿದಂತಹ ಬಸವಣ್ಣನವರ ಕನಸೇನಾಯಿತು? ಸ್ವತಂತ್ರ ಭಾರತದ ರಾಮರಾಜ್ಯದ ಕನಸನ್ನು ಕಂಡಂತಹ ಮಹಾತ್ಮ ಗಾಂಧೀಜಿಯವರ ಕನಸೇನಾಯಿತು? ಬುದ್ಧ, ಅಂಬೇಡ್ಕರ್ ಅವರ ಕನಸೇನಾಯಿತು? ಯಾಕೆ ಈಗ ಆಗ್ತಾ ಇದೆ? ಯಾಕೆ ಈಗ ಸಮಾಜ ಯಾವುದೋ ಒಂದು ಅರ್ಧ ಗಂಟೆ ಭಾಷಣದಿಂದ ಅವರನ್ನು ನಾವು ಸ್ಮರಿಸಿದ್ವಿ, ಪೂಜಿಸಿದ್ವಿ ಅನ್ನುವಂತಹ ಭ್ರಮೆಯಲ್ಲಿದೆ? ಅವರ ತತ್ವ ಸಿದ್ಧಾಂತ ಆದರ್ಶಗಳ ಪಾಲನೆಯಾಗಬೇಕೇ ವಿನಃ ಆಚರಣೆಯಾಗಬಾರ್ದು, ಆಚರಣೆಗೆ ಸೀಮಿತವಾಗಬಾರ್ದು. ಎಲ್ಲರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳು. ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ